ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನವೀನನ ಮದುವೆಯ ಬ್ಲಾಗ್ಸ್ಗಳನ್ನು ನೋಡ್ತಾ ಇದ್ದೀರಿ ಮತ್ತು ಕೇಳ್ತಾನೂ ಇದ್ದೀರಿ. ಒಂದು ದಿವ್ಸ ಗ್ಯಾಪ್ ಆಗುತ್ತಲೇ ಯಾಕೆ ಮದುವೆ ವಿಡಿಯೋ ಹಾಕಿಲ್ಲ ಅಂತ. ಸೊ ಇವತ್ತೈತಿ ಎಂಗೇಜ್ಮೆಂಟು. ಸೊ ಎದುರುಗೊಳ್ಳೋ ಶಾಸ್ತ್ರದ ಬ್ಲಾಗ್ನ ಶೇರ್ ಮಾಡಿದ್ದೆ, ಇಲ್ಲಿವರೆಗೆ ಎಂಡ್ ಮಾಡಿದ್ದೆ. ಈಗ ನಾವು ಕಲ್ಯಾಣ ಮಂಟಪ ಅಥವಾ ಮದುವೆ ಛತ್ರ ಅಥವಾ ಮದುವೆ ಹಾಲಿಗೆ ಬಂದ್ವಿ. ಇದು ನಮ್ಮ ಧಾರವಾಡದ ಮಗ್ದುಮ್ ಮದುವೆ ಕಲ್ಯಾಣ ಮಂಟಪ ನೋಡ್ರಿ. ಇವತ್ತು ಎಂಗೇಜ್ಮೆಂಟ್ ಇರೋದ್ರಿಂದ ನಾವು ಈಗ ಕಲ್ಯಾಣ ಮಂಟಪ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ಅಂದ್ರೆ ತುಂಬಾ ಡೆಕೋರೇಟ್ ಮಾಡ್ಯಾರ ಲೈಟಿಂಗ್ಸಿಂದ, ಮತ್ತು ತುಂಬ ಸುಂದರವಾದ ಒಂದು ಹಾಲ್ ಅಂತಲೇ ಹೇಳಬಹುದು. ಸ್ಟಾರ್ಟಿಂಗಲ್ಲೇ ನೋಡಿದ್ರಿ ನೀವು ಒಳಗಡೆದು ವ್ಯೂ ಹೆಂಗಿತ್ತಂತ. ಅಷ್ಟ ಭರ್ಜರಿಯಾಗಿ ಕೂಡ ಕಾರ್ಯಕ್ರಮ ಆಯ್ತಂತ ಹೇಳ್ಬೋದು. ಸಾಕಷ್ಟು ಜನ ಹೊಸಬ್ರನ್ನ ಇದ್ರೊಳಗೆ ನೋಡ್ತೀರಿ, ನನ್ನ ಒಂದು ಮುದ್ದಾದ ಫ್ಯಾಮ್ಲಿನ. ಎಸ್ಪೆಷಲಿ ಹೇಳಬೇಕಂದ್ರೆ ಇದು ಅವ್ವನ ತವ್ರ ಮನೆ ಕಡೆ ಒಂದು ಬಳಗ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅರುಣಕ್ಕ ನಮ್ಮ ತಾಯಿಯವರ ಸೋದರ ಮಾವನ ಮಗಳು ಅರುಣ ಅಕ್ಕನ ಮಗನ ಮದುವೆನ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಸೊ ಹೀಗಾಗಿ ಅವ್ವನ ಒಂದು ತವ್ರ ಮನೆಯ ಬಳಗ ಯಾರ್ಯಾರೆಲ್ಲ ಇದುವರೆಗೆ ನನ್ನ ಬ್ಲಾಗ್ ಒಳಗೆ ನೋಡಕ್ಕೆ ಸಿಕ್ಕಿಲ್ಲ, ಈ ಬ್ಲಾಗ್ ಒಳಗೆ ನಿಮ್ಗೆ ನೋಡಕ್ಕೆ ಸಿಗ್ತಾರ. ನನಗಂತೂ ತುಂಬಾ ಖುಷಿ ಐತಿ, ಎಲ್ಲರೂ ಮೀಟ್ ಆಗ್ತಾರೆ ಈ ಒಂದು ಸಂದರ್ಭದೊಳಗೆ ಅಂತ ಹೇಳಿ. ಬರ್ರಿ ಹಾಗಿದ್ರೆ ಒಳಗಡೆ ಹೋಗೋಣಂತ. ಏನೆಲ್ಲ ನಡೆಸ್ಯಾರ, ಯಾರ್ಯಾರೆಲ್ಲ ಬಂದಾರ, ಒಂದ್ಸರಿ ಹೋಗಿ ನೋಡೇ ಬಿಡೋಣ ಬರ್ರಿ. ಇಲ್ಲೇ ನೋಡ್ರಿ, ಯೆಲ್ಲೋ ಕಲರ್ ಜುಬ್ಬ ಹಾಕೊಂಡು ಬರ್ತಾ ಇದ್ದಾನಲ್ಲ, ಇವ್ನು ನಮ್ಮ ತಂಗಿ ಮಗ ಆಗ್ಬೇಕ್ರಿ, ಯಶೋಧ ಮಗ ಪವನ್ ಅಂತ ಹೇಳಿ. ಏನು ಮಾಡತ್ತಿರು? ವೆಲ್ಕಮ್ ಮಾಡತ್ತಿದ್ರಿ? ಹಾಂ ಬಂದರ್ರಿ. ಅವ್ರು ಡೊಳ್ನವ್ರು ಒಂದು ಹಿಂದೆ ಉಳಿದ್ರ ಅವ್ರು ಬರೋವರೆಗೆ ನಿಂತಾರೆ ಇಲ್ಲಿ ಗೇಟಿಗೆ. ಬಂದ್ರಂದ್ರೆ ಒಳಗೆ ಬರ್ತಾರೆ. ನೀವು ಯಾವಾಗ ಬಂದ್ರಿ? ಈಗ ಬಂದ್ರಿ? ಇವಳು ಯಶೋಧನ ದೊಡ್ಡ ಮಗಳು ಅಮೃತ. ಏನು ಮಾಡಿದ್ರಿ? ಟೈಮ್ ಪಾಸ್ ಆತ ಇಲ್ಲ? ಹೌದನ? ಟಿಫನ್ ಮಾಡಿದ್ರೆ ಮಾಡತ್ತಾರನ? ಮಾಡ್ರಿ ಬಂದಾರಲ್ಲ ಅದಾರ ಗೇಟಿಗೆ ಅದಾರ. ಈಗ ನೀವು ಎದುರಿಗೆ ನೋಡಕತ್ತೀರಿ ದೀಕ್ಷಿತ್ ಅಂತ ಹೇಳಿ ನಮ್ಮ ಕವಿತಕ್ಕ ಏನಿದ್ದಾಳಲ್ರಿ, ಅರುಣಾಕ್ಕ ಅವ್ರ ತಂಗಿ ಕವಿತಕ್ಕ ಅವ್ರ ಮಗ ನೋಡ್ರಿ ದೀಕ್ಷಿತ್ ಅಂತ ಹೇಳಿ. ಫೋನಲ್ಲಿದ್ದ, ಹೀಗಾಗಿ ಮಾತಾಡ್ಸೋಕ್ಕಾಗಲಿಲ್ಲ, ನಂತರ ಮಾತಾಡ್ಸೋಣಂತ. ಇಲ್ಲೇ ಶ್ವೇತಾ ಫುಲ್ ಬ್ಯುಸಿ ಇದ್ದಾಳ್ರಿ. ಇನ್ನೇನು ಎಂಗೇಜ್ಮೆಂಟದ ತಯಾರಿ ನಡೆದೈತಿ, ಅವ್ರಿಗೆ ಏನೆಲ್ಲ ಬೇಕು ಅದನ್ನು ಕೊಡೋದ್ರೊಳಗೆ ಫುಲ್ ಬ್ಯುಸಿ ಇದ್ಲ ಶ್ವೇತಾ. ರೇಣುಕಾ ಅದಾಳ ಶ್ವೇತಾ ಅಲ್ಲೇ? ಮಾಮಾರ ಕರಾತ ಶ್ವೇತಾ. ಟಿಫನಿಗೆ ಹೋಗಿರ್ಬೋದು, ಬಂದ ಅಂತ ಒಟ್ಟೆ. ಮತ್ತೆ ಇಲ್ಲ ಅಂದ್ರೆ ಕೆಳಗಲ್ಲ. ಹ್ಞೂ ರೀ, ತಗೋರಿ ನಾಷ್ಟ ತಗೋರಿ. ತಗೋತೀವ್ರಿ. ನಮ್ಮ ತನು ಹೊಸ ಡ್ರೆಸ್ ಹಾಕೊಂಡಾಳ ನೋಡ್ರಿ. ಆಮೇಲೆ ತರುಣ್ ಕೂಡ ಬಂದಾನ. ಉಷಾ ಬಂದಿಲ್ಲ. ಉಷಾ ಯಾಕೆ ಬಂದಿಲ್ಲ, ಈ ಮದ್ವೆಗೆ ಅಟೆಂಡ್ ಆಗಂಗಿಲ್ಲ, ಯಾಕೆ ಬಂದಿಲ್ಲ ಅನ್ನೋದು ನಿಮಗೆ ಬರುವ ಬ್ಲಾಗಲ್ಲಿ ಹೇಳ್ತೀನಿ ನಾನು. ಈಗ ನೋಡ್ರಿ ಟಿಫನ್ ಮಾಡತ್ತಾರ. ನಮ್ಮ ಕಡೆ ಸ್ಪೆಷಲ್ ದೋಸೆ ಚುರ್ಮರಿ ಮತ್ತು ಮಿರ್ಚಿ ನಾಷ್ಟಕ್ಕೆ. ಬೀಗರು ಬಂದರು, ಬೀಗರು ಗದಗ್ನವ್ರಿ, ಹುಡುಗಿ ತವ್ರ ಮನೆ ಗದಗ, ಅಲ್ಲಿಂದ ಅವರು ಕೂಡ ಬಂದರು ನೋಡ್ರಿ. ನಮ್ಮ ದೊಡ್ಡಮ್ಮ ಬೆಂಗಳೂರಿಂದ ಬಂದಾರ, ಅಯ್ಯೋ ನೋಡೇ ಇಲ್ಲ ನಾನು. ಅಯ್ಯ ಆರಾಮಿದ್ದೀರ? ಯಾವಾಗ ಬಂದ್ರಿ? ಹೌದಾ? ಆರಾಮ್ರಿ. ಅಪ್ಪ ಬಂದಿಲ್ಲ? ದೊಡ್ಡಪ್ಪ ಬಂದಿಲ್ಲ? ಹೌದಾ? ನೀವೊಬ್ರು ಬಂದ್ರಿ? ಹಾಂ ಹಾಂ. ಉಸಿರಾಗ ಹಾಗಿದೆ. ನೌನ್ ಕಪ್ ಚಾ ನೀ ಕುಡಿ.
ತಕೊಂಬರಕ್ ಹೋಗಿರ್ಬೇಕೆ ಚುತ್ತಿದೆ ಸಂಭ್ರಮ ಇಲ್ಲ ಚುತ್ತಿದೆ ನಮ್ಮ ತಮ್ಮಂದಂತೂ ಫುಲ್ ಓಡಾಟ ಆಗಿಬಿಟ್ಟಿದ್ರಿ ಹಾಲಿಗೆ ಮನೆಗೆ. ಎಷ್ಟೋ ನೆನ್ಪು ಮಾಡ್ಕೊಂಡ್ರು ಏನಾದರೂ ಮಿಸ್ ಆಗೇ ಬಿಟ್ಟಿರ್ತಾವಲ್ರಿ ಸಾಮಾನುಗಳು. ಹಿಂಗಾಗಿ ಬರೀ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಇನ್ನೂ ರೆಡಿ ಕೂಡ ಆಗಿರಲಿಲ್ಲ ನೋಡ್ರಿ ದೊಡ್ಡ ತಮ್ಮ. ಟಿಫನ್ ಆಯ್ತಾ ಇಲ್ಲ? ಟಿಫನ್ ಮಾಡ್ರಿ. ಮ್ಯಾಲ ಹೋಗ್ರಿ ಎಲ್ಲಾರು. ಎಲ್ಲ ಹೊಂಟ್ರಿ ನೀವು? ನಮ್ಮ ಕಡೆ ಎಂಗೇಜ್ಮೆಂಟ್ ರಿಂಗ್ ಸೆರೆಮನಿಕಿನ ಮುಂಚೆ ಸಕ್ರೆ ಕಾರ್ನ ಅಂತ ಮಾಡ್ತಾರೆ ರೀ. ಅದರದ್ದು ತಯಾರಿ ಭರ್ಜರಿಯಾಗಿ ನಡೆದಿತ್ತು. ಮತ್ತೆಲ್ಲ ಗೆಸ್ಟ್ಗಳನ್ನು ಒಬ್ಬೊಬ್ಬರಾಗಿ ಬರಾಕತ್ತಿದ್ರು. ಬಂದವರೆಲ್ಲ ಟಿಫನ್ ಮಾಡಿಕೊಂಡು ಇಲ್ಲೇ ಎಲ್ಲರೂ ಕೂಡಾಕತ್ತಿದ್ವಿ ನೋಡ್ರಿ ನಾವು. ಇನ್ನೇನು ಸ್ಟಾರ್ಟ್ ಆಗ್ತೈತ್ರಿ. ಮತ್ತು ವಿಜು ಅನ್ನ ಕಾಣಿಸ್ತಾ ಇಲ್ಲ, ಬೆಂಗಳೂರಿಂದ ಗೊತ್ತೈತಿ. ಅವರು ಕೂಡ ಬರೋರಿದ್ದಾರೆ. ವಿಜು ಅನ್ನ ಮತ್ತು ಅತ್ತಿಗೆ, ಅವ್ರ ತಮ್ಮ ರಾಜು ಅನ್ನ ಮತ್ತು ಅವ್ರ ಫುಲ್ ಫ್ಯಾಮ್ಲಿ ಅಂತೂ ಆಲ್ರೆಡಿ ಬಂದಾರ. ನಿಮ್ಗೆ ತೋರಿಸಿದೆ ನಾನು. ಹಾಗೇನ ಕವಿತಾಕ್ಕ ಅಂತೂ ಬಂದಿದ್ಲು ಮುಂಚೆನೇ. ಮತ್ತು ಈಗ ಅವ್ರ ಮಗ ದೀಕ್ಷಿತ್ ಕೂಡ ಬಂದಾನ. ಬಟ್ ಮಾಮಾರು ಬರಲಿಲ್ಲ, ಅವ್ರಿಗೆ ರಜೆ ಸಿಕ್ಕಿಲ್ಲ ಅಂತ ಬಂದಿಲ್ಲ. ಕವಿತಕ್ಕ ಅವ್ರ ಯಜಮಾನ್ರು ಬಂದಿಲ್ಲ. ಸೊ ಇವ್ರು 4 ಜನ ರೀ, ಅರ್ಣಕ್ಕ, ಕವಿತಕ್ಕ, ವಿಜು ಅನ್ನ, ರಾಜು ಅನ್ನ ಅಂತ ಹೇಳಿ. ಸೊ 4 ಜನ, ಅವ್ರ ಬಗ್ಗೆನ ಹೇಳ್ತಾ ಇದ್ದೀನಿ ನಾನು. ಸೊ ಈಗ ನೋಡ್ರಿ ಇನ್ನೇನು ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಫಂಕ್ಷನ್. ಸಕ್ರೆ ಕಾರ್ನ ಅಂದಮೇಲೆ ಏನೈತಲ್ಲ, ಇಲ್ಲೇ ಗಂಡಿನ ಕಡೆದವರು ಹೆಣ್ಣಿನ ಕಡೆದವರು ಇಬ್ಬರು ಇರಬೇಕಾಗ್ತೈತಿ. ಸೊ ಇಂಥವ್ರ ಮಗಳನ್ನ ಇಂಥವ್ರ ಮಗನಿಗೆ ಕೊಟ್ಟೇವಂತ ಹೇಳಿ, ಮತ್ತು ಇನ್ನು ನಂತರ ಇವ್ರದ್ದು ಜವಾಬ್ದಾರಿ ಹಿಂಗಂತ ಹೇಳಿ ಒಪ್ಸುವಂಥದ್ದು, ಕೊಡುವಂಥದ್ದು, ಹೆಣ್ಣನ್ನು ಗಂಡಿನವ್ರಿಗೆ ಕೊಡುವಂಥ ಒಂದು ಒಪ್ಸುವಂಥ ಒಂದು ಶಾಸ್ತ್ರ ಅಂತ ಹೇಳ್ಬೋದು. ಅದನ್ನು ಸಿಹಿಯೊಂದಿಗೆ ಅವ್ರಿಗೆ ಸಕ್ರೆ ಬಾಯಲ್ಲಿ ಹಾಕಿ ಅವ್ರನ್ನ ಒಂದು ಪ್ರೀತಿಯಿಂದ ಆಲಿಂಗನ ಮಾಡ್ಕೊಳ್ಳೋದು. ಅಂದರೆ ನಾವು ಇನ್ಮೇಲೆ ಎಲ್ಲರೂ ಖುಷಿಯಾಗಿರೋಣ, ನಮ್ಮ ಸಂಬಂಧ ಯಾವಾಗಲೂ ಖುಷಿಯಿಂದನೇ ಕೂಡಿರಲಿ, ಒಳ್ಳೆಯದಾಗಲಿ ಅನ್ನುವಂಥ ಒಂದು ಹೊಸ ಒಂದು ಸಂಬಂಧಕ್ಕೆ ಸಿಹಿ ಜೊತೆಗೆ ಒಂದು ಆಲಿಂಗನ ಅನ್ಬೋದು, ಅಪ್ಪಿಗೆ ಅನ್ಬೋದು, ಸಂತೋಷದ ಕ್ಷಣ ಅನ್ಬೋದು ಇದು. ಹಾಗೇನೆ ಇಲ್ಲೇ ನೀವು ನೋಡಕತ್ರ ಮಾಮಾರ ಅಂದ್ರೆ ಅರ್ಣಕ್ಕ ಅವ್ರ ಯಜಮಾನ್ರು, ಅವ್ರ ಸಣ್ಣ ಮಗಳು ವಿಜಯಲಕ್ಷ್ಮಿ. ಸೊ ಡಾಕ್ಟರ್ MBBS ಮುಗಿತ್ರಕ್ಕಿದೀಗ ಅವ್ರ ಆಶೀರ್ವಾದ ತೊಗೊಳಕತ್ತಾಳ ನೋಡ್ರಿ. ಇವ್ರು ಏನಂದ್ರೆ SP ಮುರುಗೋಡ್ ಅವ್ರು ಅಂತ ಹೇಳಿ, ಇವರು ನಮ್ಮ ರಿಲೇಟಿವ್ ಆಗ್ಬೇಕ್ರಿ. ಹಾಗೆ ಈ ಕಡೆ ಕೂತಾರ್ರಿ ತುಪ್ಪದ ಮೇಡಮ್ ಅಂತ ಹೇಳಿ, ಇವರು ಕೂಡ ನಮ್ಮ ರಿಲೇಟಿವ್ ಆಗಬೇಕು. ಸೊ ಅವರು ಕೂಡ ಇನ್ವೈಟೆಡ್ ಇದ್ದರು. ಸಂಬಂಧಿಕರು ಅಂದಮೇಲೆ, ರಿಲೇಟಿವ್ ಅಂದಮೇಲೆ ಮತ್ತು ಎಲ್ಲರನ್ನೂ ಬಿಟ್ಟು ಹೆಂಗೆ ಮಾಡೋದು ಹೇಳ್ರಿ, ಅವರು ಕೂಡ ಹಿರಿಯರು. ಸೊ ಹೀಗಾಗಿ ಅವರು ಕೂಡ ಎಂಗೇಜ್ಮೆಂಟಿಗೆ ಬಂದಿದ್ದರು. ಅದಕ್ಕೋಸ್ಕರ ಮಾಮಾರ ಅವರ ಒಂದು ಆಶೀರ್ವಾದ ಮಗಳಿಗೆ ಕೊಡಿಸಿದ್ರು. ಇಲ್ಲಿ ನಾನು ಶ್ವೇತಾ ಅದನ್ನು ನೋಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಇನ್ನೇನು MBBS ಮುಗೀತ, ಇನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಇನ್ನು ಅವ್ರದ್ದೇ ಆದ ಒಂದು ಉಜ್ವಲವಾದ ಭವಿಷ್ಯ ಅವ್ರು ಕಟ್ಕೊಂಡ್ರು ನೋಡ ಶ್ವೇತಾ. ಒಳ್ಳೇದಾಗಲಿ ಆಕೆಗೆ ಅಂಥೇಳಿ ನಾವು ಅದನ್ನ ಮಾತಾಡ್ತಾ ಇದ್ವಿ. ಆಕೆನೂ ಕೂಡ ತುಂಬ ಖುಷಿ ಪಟ್ಟಿದ್ಲ. ಶ್ವೇತಾ ಕೂಡ ಭಾಳ ಶ್ರಮ ಪಟ್ಟಾಳ, ಭಾಳ ಅಂದ್ರೆ ಭಾಳ ಹಾರ್ಡ್ ಸ್ಟಡಿ ಮಾಡ್ಯಾಳ, ಭಾಳ ಅಂದ್ರೆ ಭಾಳ ಎಷ್ಟೋ ತ್ಯಾಗಗಳನ್ನು ಮಾಡ್ಯಾಳ ನಮ್ಮ ತಂಗಿ.
ಅಷ್ಟೊಂದು ಚೆನ್ನಾಗಿ ಕಷ್ಟಪಟ್ಟು ಓದಿದ್ಲು ಮತ್ತು MBBS ಕಂಪ್ಲೀಟ್ ಮಾಡಿದ್ಲು. ನನಗಂತೂ ಭಾಳ ಅಂದ್ರೆ ಭಾಳ ಹೆಮ್ಮೆ ಐತಕ್ಕ ಅಂತದ ಮಾತಾಡ್ತಾ ಇದ್ವಿ. ಅಷ್ಟರಲ್ಲೇ ಅಂದ್ರೆ ಶ್ವೇತಾಗ ಮತ್ತೆ ಕರೆದ್ರು. ಯಾಕಂದ್ರೆ ಶ್ವೇತಾ ಇಲ್ಲ ಯಾವುದೋ ಕೆಲಸನ ನಡೆಯಂಗಿಲ್ಲ ರೀ ಅಲ್ಲಿ. ಏನು ಬೇಕಂದ್ರೂ ಶ್ವೇತಾನ ಬೇಕು. ಆಕಿನ ಇಟ್ಟಿರ್ತಾಳೆ, ಆಕಿನ ಮಾಡಿರ್ತಾಳೆ, ಆಕಿನ ಕೊಡಬೇಕು. ಮನ್ಯಾಗಾದರೂ ಅಷ್ಟೇ, ಇಲ್ಲೇ ಆದರೂ ಅಷ್ಟೇ. ಹೀಗಾಗಿ ಮನೆಗೆ ದೊಡ್ಡ ಮಗಳು ಬೇರೆ. ಹೀಗಾಗಿ ಎಲ್ಲ ಯಾರು ಏನು ಬೇಕಂದ್ರೂ ಶ್ವೇತಾನೇ. ಮತ್ತು ಇವ್ರು ಬಂದುಬಿಟ್ಟು ಸ್ನೇಹ ಅಂಥೇಳಿ, ಇವರು ಕೂಡ ಡಾಕ್ಟರ್ ಸ್ನೇಹ ಅಂತ. 1 ವರ್ಷ ಬಿಫೋರ್ನೇ ಇವ್ರದ್ದು ಕೋರ್ಸ್ ಮುಗ್ದೈತಿ. ವಿಜಯಲಕ್ಷ್ಮಿ ಅವರ ಕಸಿನ್ ಸಿಸ್ಟರ್ ಆಗ್ಬೇಕು ಇವರು. ಸೊ ಡಾಕ್ಟರ್ ಸ್ನೇಹ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ಬಂದರು ನೋಡ್ರಿ. ಸೊ ಹಿಂಗೆ ಅದೇ ಹೇಳಿದ್ನೆಲ್ಲ, ಒಬ್ಬೊಬ್ಬರಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಕಾರ್ಯಕ್ರಮನೂ ಎಲ್ಲ ತಯಾರಿನೂ ನಡೆದೈತಿ. ಇನ್ನೇನು ಸಕ್ರೀಕರಣ ಅಂತ ಆದ ನಂತರ ರಿಂಗ್ ಸೆರೆಮನಿ ಇರ್ತೈತಿ. ಸೊ ಏನೈತಲ್ಲ, ವಧುವರರು ಅಂದ್ರೆ ಮದುಮಕ್ಕಳು ರೆಡಿ ಆಗಕ್ಕೆ ಹೋಗ್ಯಾರ. ಇವರು ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮೇಡಮ್ ಅವ್ರು ನೋಡ್ರಿ. ಎಲ್ಲರಿಗೂ ಭೇಟಿಯಾಗಕತ್ತಿದ್ಲು. ನಾನು ವಿಡಿಯೋ ಮಾಡ್ತಾಯಿದ್ದೆ, ನೋಡಿದ್ದೇ ಇಲ್ಲ ನಾನು. ಸುಜಾತರು ಬಂದಿದ್ರು ನೋಡ್ರಿ, ಮಕ್ಕಳು ಕರ್ಕೊಂಡು. ಮುತ್ತು ಮತ್ತು ಸುಜಾತ ಬಂದಿದ್ರು. ಸರ್ಪ್ರೈಸಿಂಗ್ ಆಗಿತ್ತು, ಯಾಕಂದ್ರೆ ನಾನು ಮುಂದೆ ಕೂತ್ಬಿಟ್ಟಿದ್ದೆ. ತಂಗಿಯವರೆಲ್ಲ ಹಿಂದೆ ಕೂತಿದ್ರು, ಇಲ್ಲೇ ಬಂದು ಕೂತಾರವರು, ನಾನು ನೋಡಿರ್ಲೇನೇ ಇಲ್ಲ. ಸೊ ಖುಷಿ ಆಯಿತು ಅವರು ಬಂದಿದ್ದು ನೋಡ್ರಿ. ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಸ್ನೇಹ ಬಾ. ಚಪ್ಪಲ್ ಹಾಕೊಂಡು ನಾನು ಬರೋಲ್ಲ. ಆ ಬುಟ್ಟಿ ಇದೆಯಲ್ಲ ಗೊತ್ತಿಲ್ಲ. ಕರೆಕ್ಟ್ ಟೈಮಿಗೆ ನೋಡ್ರಿ ವಿಜ್ಜು ಅನ್ನ ಮತ್ತು ಅತ್ತಿಗೆ ಬಂದರು, ಬೆಂಗಳೂರಿಂತ್ರ ಬಂದರು. ಹಾಗೆ ಅವ್ವ ಕೂಡ ಈಗ ಬಂದು ನೋಡ್ರಿ. ದೊಡ್ಡಮ್ಮರಿಗೆ ಸ್ವಲ್ಪ ಆರಾಮಿರಲಿಲ್ಲ, ಜ್ವರ ಬಂದಿದ್ವು. ಅವ್ರನ್ನೊಬ್ಬರನ್ನ ಏನು ಬಿಟ್ಟು ಬರೋದಂತ ಹೇಳಿ ಅವ್ವ ಈಗ ಜಸ್ಟ್ ಬಂದುಬಿಟ್ಲೆ ಅಂದ್ರೆ ಎಲ್ಲರಿಗೂ ಭೇಟಿ ಆಗಕತ್ತಾರ. ಲೇಟಾಗೆ ಬಂದಾರ, ಎಲ್ಲರೂ ಬಂದಿದ್ರು. ಸೊ ಎಲ್ಲರೂ ಮಾತಾಡ್ಸಕತ್ತಿದ್ರು. ಸೊ ನಮ್ಮ ಮಮ್ಮಿ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು. ಹೇಳಿದೆ ನಿಮಗೆ, ಅವರ ಒಂದು ತವರು ಮನೆಯ ಬಳಗ ನೋಡ್ರಿ. ಎಲ್ಲರೂ ಅಂದ್ರೆ ಅವ್ರ ತಾಯಿಯವರಿಗೆ ಸೋದರ ಮಾವನ ಮದುವೆ ಮಾಡಿಕೊಟ್ಟಿದ್ದು. ಅಂದರೆ ನಮ್ಮ ಅಜ್ಜ ನಮ್ಮ ಅಮ್ಮರಿಗೆ ಸೋದರ ಮಾವ ಆಗಬೇಕು. ಸೊ ಹೀಗಾಗಿ ಎರಡೂ ಕಡೆ ಅಂದ್ರೆ ಅಪ್ಪನ ಕಡೆ ಅವ್ವನ ಕಡೆ ಬಳಗ ಅಂತ ಹೇಳ್ಬೋದು. ಎಲ್ಲರೂ ಸೇರ್ತಾರೆ. ಈಗೊಂದು ಅರ್ಧ ಜನ ಬಂದ್ರೆ ನಾಳೆ ಅಂತೂ ಕಂಪ್ಲೀಟಾಗಿ ಫುಲ್ ಬರ್ತಾರೆ ಎಲ್ಲರೂ. ಖುಷಿ ಅಂತ ಹೇಳಿ ಅವಾಗ. ಸೊ ಇಲ್ಲೇ ಬಂದು ಅದೇ ಹೇಳಿದ್ನೆಲ್ಲ. ಈಗ ನೋಡ್ರಿ ಎಲ್ಲರಿಗೂ ಭೇಟಿ ಆಗಕತ್ತಾರ. ಈಗ ತಾನೇ ಬಂದರು. ಇನ್ನು ನಂತರ ಟಿಫನ್ ಮಾಡ್ಕೋಬೇಕು ಅವರು. ಈ ಕಡೆ ಮದುಮಕ್ಕಳಿಗೆ ಅಂದ್ರೆ ಹುಡುಗಿಗೆ ಹುಡುಗಿ ನಾವು ಅಷ್ಟೇ ಅಲ್ರಿ, ಎಷ್ಟು ಟೈಮ್ ಕೊಟ್ಟರು ಸಾಲಂಗಿಲ್ಲ ಅಂತ ಹೇಳ್ಬೋದು ರೆಡಿ ಆಗಕ್ಕೆ. ಅದ್ರಾಗ ಈ ಥರ ಒಂದು ಮೂಮೆಂಟ್ ಇದ್ದಾಗ ಎಷ್ಟು ರೆಡಿ ಆದರೂ ಕಡಿಮೆನ ಅಂತ ಹೇಳ್ಬೋದು. ಹೀಗಾಗಿ ಬೇಗ ಬಾ ಅನ್ನೋ ಅಂತ ಕರಿತಾನೆ ಇದ್ವಿ ನಾವು. ರೆಡಿ ಆಗ್ತಾನೆ ಇದ್ಲು. ಹೆಣ್ಮಕ್ಳಂದ್ರೆ ಹಂಗೆ ಅಲ್ರಿ, ನಮ್ದು ಅಲಂಕಾರ ಎಲ್ಲ ಮುಗಿಯಂಗೇನೆ ಇಲ್ಲ ಅಂತ ಹೇಳ್ಬೋದು. ಇಂಥದ್ರಾಗ ಏನೈತಲ್ಲ, ನಮಗೆ ಮೇಕಪ್ ಮಾಡೋರು, ನಮ್ಮನ್ನು ರೆಡಿ ಮಾಡೋರು ಬೇರೆದವ್ರು ಇರ್ತಾರೆ.
ಸೊ ಅವ್ರು ಹೆಂಗೆ ರೆಡಿ ಮಾಡ್ತಾರೆ ಅಷ್ಟು ಆ ಟೈಮ್ ಮೇಲೆ ನಾವು ಬರ್ತೀವಿ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಏನೇನು ಕರಿತಾನೆ ಇದ್ವಿ. ಮತ್ತು ಅವ್ವ ಬಂದ ತಕ್ಷಣ ಅಂದರೆ ನಮ್ಮ ಬೆಂಗಳೂರಿಂದ ನಮ್ಮ ದೊಡ್ಡಮ್ಮ ಏನು ಬಂದಿದ್ರಲ್ಲ ಅವರಿಗೆ ಭೇಟಿ ಆದರು. ಸೊ ಅವ್ರು ಇನ್ನೊಬ್ಬರು ದೊಡ್ಡಮ್ಮ ಆಗ್ಬೇಕ್ರಿ. ಈಗ ನಮ್ಮ ಅರುಣಕ್ಕ ಅವರ ಚಿಕ್ಕಪ್ಪರ ಹೆಂಡ್ತಿರಿ ಅವರು. ನಾನು ಟಿಫನ್ನಿಗೆ ಹೋದಾಗ ಮಾತಾಡ್ಸಿದೆ, ನಿಮಗೆ ಗೊತ್ತಿರ್ಬೋದು. ಅವರು ಮತ್ತು ದೊಡ್ಡಪ್ಪ ನಾಳೆ ಬೆಳಗ್ಗೆ ಬರ್ತಾರಂತ. ಅವ್ರನ್ನೂ ಭೇಟಿ ಮಾಡಿಸ್ತೀನಂತ. ನಿಮ್ಗೆ ಖುಷಿ ಆಗ್ತೈತೆ ರೀ. ನಮಗೆಲ್ಲರಿಗೂ ಯಾವಾಗ್ಲೂ ಬೆಂಗ್ಳೂರಿಗೆ ಹೋಗಿ ಎಲ್ಲರ ಮನೆ ಅಡ್ಡಾಡಿ, ಬೆಂಗ್ಳೂರಾಗ ಎಲ್ಲರ ಮನೆ ಅಡ್ಡಾಡಿ ಭೇಟಿ ಆಗೋದಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಮೊದಲೇ ನಾವು ಬೆಂಗ್ಳೂರಿಗೆ ಹೋಗೋದನ್ನು ಸಾಮಾನ್ಯದ ಮಾತಲ್ಲ. ಅದ್ರಾಗ ಅವರು ಕೂಡ ಹಿಂಗೇನಾದರೂ ಒಕೇಶನ್ ಇದ್ರೆ ಬಂದಿರ್ತಾರೆ. ಪದೇ ಪದೇ ಬರೋಕೆ ಅವ್ರಿಗೆ ಆಗಂಗಿಲ್ಲ. ಈಗಂತೂ ಏಜ್ ಆಗೈತಿ, ಬರೋಕೆ ಆಗಂಗಿಲ್ಲ. ಅನ್ನಗಳು ಬಂದಿರ್ತಾರೆ, ಹಿಂಗೇನಾರು ಒಕೇಶನ್ ಇದ್ದಾಗ ಅಷ್ಟನ್ನು ಬರೋದು ಹೋಗೋದು ಅಂಥೇಳಿ. ಎಲ್ಲರೂ ಬ್ಯುಸಿನೇ ಇರ್ತಾರಲ್ರಿ. ನಮಗೆ ಆಗಂಗಿಲ್ಲ ಅಂದ್ರೆ ಇನ್ನು ಬೆಂಗಳೂರೊಳಗಂತೂ ಅಸಾಧ್ಯದ ಮಾತಂತಲೇ ಹೇಳ್ಬೋದು. ಹೀಗಾಗಿ ಅಪರೂಪಕ್ಕೆ ಸಿಕ್ಕಾಗ ಏನಾಗ್ತೈತಲ್ಲ, ಏನೋ ಕಳ್ಕೊಂಡಿದ್ದು ಸಿಕ್ಕಂಥ ಒಂದು ಭಾವನೆ, ಖುಷಿ, ಸಂತೋಷ ಒಟ್ಟಿಗೆ ಎಲ್ಲ ಆಗ್ತೈತೆ ಅಂತ ಹೇಳ್ಬೋದು ನೋಡ್ರಿ. ಅಷ್ಟೊಂದು ಖುಷಿನ ಆಗಕತ್ತಿತ್ತು. Wow! Stay ಹಿಡ್ಕೊಳ್ರಿ, ಕ್ಲೋಸ್ ಆಗಿ. ಓಕೆ ಬಿಡ್ರಿ. ಇಲ್ಲೇ ನೋಡ್ರಿ, ರೈಟ್ ಸೈಡಲ್ಲಿ ಕೈ ಮಾಡಿ ಮಾತಾಡಕತ್ತಾರಲ್ಲ, ಇವರು ಹುಡುಗಿಯವ್ರ ತಾಯಿ ರೀ. ಮತ್ತು ಹುಡುಗಿ ಹಿಂದೆ ಏನು ನಿಂತಾರಲ್ಲ ಅವ್ರ ಅಕ್ಕ ರೀ. ನಮ್ಮ ಮನೆಗೂ ಬಂದಿದ್ರು ಅವರು, ನೋಡಿರಿ ಆ ಬ್ಲಾಗ್ ಒಳಗೆ. ಅವ್ರ ಅಕ್ಕ ಹಾಕಿ ಇನ್ನು ಅವ್ರ ಜೊತೆಗೆ ಇದ್ರಲ್ರಿ ಅವಾಗ ಅವ್ರ ತಮ್ಮ ಆಗ್ಬೇಕ್ರಿ ಅವ್ರು. ಸೊ ಇಲ್ಲೇನೈತಿ, ಇಬ್ಬರಿಗೂ ಕೂಡ ಈಗ ಕುಂಕುಮ ವಿಭೂತಿ ಎಲ್ಲನೂ ಈಗ ಹಚ್ಚಿ ಆರತಿ ಮಾಡ್ತಾರೆ ರೀ. ಅದೇ ಒಂದು ಕಾರ್ಯಕ್ರಮ ಇಲ್ಲೇ ನಡೆದೈತೆ ನೋಡ್ರಿ. ಮತ್ತು ಸಕ್ರೆ ಕಾರ್ನದ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ನನಗೆ ತೊಗೊಳಕ್ಕೆ ಆಗಲಿಲ್ಲ. ಅದು ನಿಮ್ಗೆ ನೋಡೋಕೆ ಸಿಕ್ಕಿಲ್ಲ. ಸಣ್ಣ ಸಕ್ರೆ ಕಾರ್ನ ಅಂದ್ರೆ ಹೆಣ್ಣು ಕೊಡೋಕೆ ಬಂದ ಶಾಸ್ತ್ರದೊಳಗೆ ಎಲ್ಲನೂ ತೋರಿಸಿದ್ದೆ ನಿಮ್ಗೆ. ಅದು ಸೇಮ್ ಇರ್ತೈತಿ ಪ್ರೊಸೀಜರ್. ಇದು ದೊಡ್ಡ ಸಕ್ರೆ ಕಾರ್ನ ಅಂಥೇಳಿ ಮಾಡಿರ್ತೀವಿ ನಾವು. ಬಟ್ ಆ ಕ್ಲಿಪ್ಪಿಂಗ್ಸನ್ನು ತೊಗೊಳ್ಳಿಲ್ಲ. ಅಂದ್ರೆ ಬೀಗರಿಗೆ ಸಕ್ರೆ ಹಾಕೋದು, ಮತ್ತು ಆಲಿಂಗನ ಮಾಡ್ಕೊಳ್ಳೋದು, ಹಗ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಇರ್ತೈತಿ. ಅದೊಂದು ನನಗೆ ಕ್ಲಿಪ್ಪಿಂಗ್ಸ್ ಮಿಸ್ ಆಗ್ಯಾವು. ಈಗೇನೈತಿ, ಇವ್ರಿಗೆಲ್ಲ ಮುತ್ತೈದರ ಬಲ ಬಂದವರು ನೋಡ್ರಿ, ಅವರಿಗೆಲ್ಲ ಕುಂಕುಮ ಅದು ಹಚ್ಚಕತ್ತಾರು. ಬಲ ಬಂದವರು ಮತ್ತು ಮುತ್ತೈದರು 5 ಜನ ಸೇರಿ ಈಗ ಆರತಿನ ಮಾಡ್ತಾರೆ ರೀ. ಅವರಿಗೆ ಆರತಿ ಮಾಡಿ ಆದ ನಂತರ ಮುಂದೆ ರಿಂಗ್ ಸೆರ್ಮನಿ ಮತ್ತೊಂದೆಲ್ಲ ಇರ್ತೈತಿ ಸ್ನೇಹಿತರೆ. ಈ ಕಡೆ ಬರ್ರಿ.
ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಆಂಟಿ ಈ ಕಡೆ ಬರ್ರಿ, ಆಂಟಿ ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಸ್ವಲ್ಪ ಆರತಿ ಹಿಡ್ಕೊಂಡು ನಿಂತಾರ್ರಿ ಅಮ್ಮ. ಸ್ನೇಹಿತರೆ, ನೋಡಿದ್ರಲ್ಲ ಎಂಗೇಜ್ಮೆಂಟ್ ಕಾರ್ಯಕ್ರಮ. ತುಂಬ ಅಂದರೆ ತುಂಬಾ ಲೇಟ್ ಆಗಿತ್ತು ಸ್ನೇಹಿತರೆ. ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಎಲ್ಲರೂ ಎಲ್ಲ ಫೋಟೋಸು ಒಂದೊಂದು ಪೋಸ್ ಎಲ್ಲ ಕೊಟ್ಟು ಎಲ್ಲ ಫೋಟೋಸ್ ಎಲ್ಲ ಮಾಡ್ಕೊಳ್ಳೋದ್ರಾಗ ಅಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು. ಒಂದು 10-10:30 ಆಗಿರಬೇಕು. ಬಂದಂಥ ಹಿರಿಯರೆಲ್ಲ ಮುಗಿಸ್ರಿ, ಅವಸರ ಮಾಡಿರಿ ಅಂತಲೇ ಹೇಳ್ತಾಯಿದ್ರು. ನಿಜವಾಗ್ಲೂ ತುಂಬಾ ಲೇಟ್ ಆಗಿತ್ತು. ನಂತರದಲ್ಲಿ ಎಲ್ಲ ಮುಗಿದಾದ ನಂತರ ಎಲ್ಲ ಫೋಟೋ ನೋಡ್ರಿ, ಫೋಟೋ ತೆಗೆಸ್ಕೊಂಡ್ವಿ. ನಾವು ಕೂಡ ವಿಡಿಯೋ ಮಾಡಿದ್ವಿ. ನಮ್ಮ ತರುಣ್ ಅಂತ ಸಿಕ್ಕಾಪಟ್ಟೆ ಕಾಡಾಕತ್ತಿದ್ದ. ಆಮೇಲೆ ಹಿಂದೆ ಸರಿಸ್ಬಿಟ್ಟೆ ಅವನಿಗೆ, ಅಲ್ಲೇ ನಿಲ್ಲಿ ನೀನು ಅಂತೇಳಿ. ಕಡೆಗೂ ಮತ್ತು ಅವ್ರ ಪಪ್ಪ ಕಡೆ ಬಂದ, ಮತ್ತು ತಮ್ಮ ಎತ್ಕೊಂಡು ನಿಂತ ಅವನಿಗೆ. ತುಂಬ ಅಂದರೆ ತುಂಬ ಕಾಡ್ತಾನೆ ರೀ, ಓಡಾಡ್ದಾನೆ ಭಾಳ ಅಂದ್ರೆ ಭಾಳ ಓಡಾಡ್ದಾನೆ ರೀ. ಅವಂಗೆ ನನಗೆ ಆಗೇ ಬರೋದಿಲ್ಲ ಅಂತ ಹೇಳ್ಬೋದು, ಹಳೆಯಾಗ ನನಗೆ. ಬಟ್ ಸೊಸಿಗೆ ನನಗೆ ಹೊಂತೈತಿ. ಸೊ ಹಿಂಗೆ ಅಂಥೇಳಿ ಬರ್ರಿ ಊಟ ಮಾಡೋಣಂತ. ಒಂದು 11 ಗಂಟೆ ಆಗಿರಬೇಕು ಸ್ನೇಹಿತರೆ. ಸೊ ಎಲ್ಲರೂ ಸೇರಿ ಊಟ ಮಾಡ್ತಾಯಿದ್ದೀವಿ. ಪುರಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಬೆಟಗೇರಿ ಚಟ್ನಿ ಇತ್ತು. ಸ್ವೀಟಲ್ಲೇ ಶಾವಿಗೆ ಪಾಯಸ ಇತ್ತು. ಹಾಗೇನ ಪಲಾವ್ ಕೂಡ ಇತ್ತು. ಚೆನ್ನಾಗಿತ್ತು. ಮಸ್ತ್ ಅಂದ್ರೆ ಮಸ್ತ್ ಮಾಡಿದರು ಅಡುಗೆ ಭಟ್ರಂತೂ. ಆದರೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗಿತ್ತಲ್ಲ ರೀ. ಯಾರಿಗೆ ಅಷ್ಟೊಂದು ಅಂದ್ರೆ ಹೊಟ್ಟೆ ಟಿಫನ್ ಒಂದು ಮಾಡಿಬಿಟ್ಟಿದ್ದಲ್ಲ ಈವ್ನಿಂಗ್. ಹೀಗಾಗಿ ಲೈಟಾಗಿ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಇನ್ನೇನು ಹೊರಡಬೇಕು. ನಮ್ಮ ತಮ್ಮಿಗೆಲ್ಲ ವಿಡಿಯೋ ತೊಗೊಳಕ್ಕೆ ನೋಡ್ರಿ. ಊಟ ಮಾಡಿದ್ದೆ. ನಿನ್ನ ತಡೀರಿ.